ಹಲೋ ಫುಡೀಸ್, ವೆಲ್ಕಮ್ ಟು ಕುಣಾಸ್ ಕಿಚನ್. ಇವತ್ತು ಸೂಪರ್ ಆಗಿರ್ತಕ್ಕಂಥ ಹಾಗೆ ಹೆಲ್ದಿ ಆಗಿರ್ತಕ್ಕಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಇದನ್ನು ಹೇಗೋ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ನೀವು ಲಂಚ್ ಬಾಕ್ಸಲ್ಲಿ ಇದನ್ನು ಪ್ಯಾಕ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಬಾಕ್ಸೂ ಖಾಲಿ ಆಗುತ್ತೆ. ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಮಾಡೋದು ಅಷ್ಟೇ ತುಂಬ ಸುಲಭ, ಅದರಲ್ಲೂ ಒಂದು ಪಾಟ್ ರೆಸಿಪಿ. ಇದು ಪಲಾವ್ ಅಂತೂ ಖಂಡಿತ ಅಲ್ಲ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಇಡಿಯಷ್ಟು, ಅಂದರೆ ಒಂದು ಚಿಕ್ಕ ಜಾರಿಗೆ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀರು ಹಾಕದೆ ಹಾಗೆ ರುಬ್ಕೊಂಬರೋಣ. ಈಗ ಇದನ್ನು ರುಬ್ಬಿ ಆದಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ ತುಪ್ಪನೂ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪನ ಎವ್ರಿಡೇ ಬಳಸಿ, ಇದು ಗುಡ್ ಕೊಲೆಸ್ಟ್ರಾಲು, ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ತುಪ್ಪ ಮೆಲ್ಟ್ ಆಗಿದ್ದಾದಮೇಲೆ ಇದಕ್ಕೆ ಗೋಡಂಬಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಆ ಚೂರುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹದವಾಗಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿದ್ರೆ ಆಯಿತು. ಇದಾದ ನಂತರ ಹೆಚ್ಚಿರ್ತಕ್ಕಂಥ ಈರುಳ್ಳಿ, 1 ಎಸಳು ಕರಿಬೇವು, ಹಾಗೆ 2 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಬೋದು. ಇಷ್ಟನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ ಹೆಚ್ಚಿರ್ತಕ್ಕಂಥ ಕ್ಯಾರೆಟು, ಮೈನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಕ್ಯಾರೆಟ್ ಆಗಿರುತ್ತೆ. ಇಲ್ಲಿ 2 ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. 2 ನಿಮಿಷ ಇದನ್ನು ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ತುಂಬ ರುಚಿಯಾಗತ್ತೆ. ಕ್ಯಾರೆಟ್ ತಿಂದೇ ಇರೋರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅನ್ಬೋದು. ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಏನಿದೆ ಈ ರೆಸಿಪಿಗೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿಯಲ್ಲಿರ್ತಕ್ಕಂಥ ನೀರು ಬಿಟ್ಕೊಂಡು ಬೇಗ ಬೇಯಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಅವು ಹಾಕಿರ್ತಕ್ಕಂಥ ಉಪ್ಪು ತರಕಾರಿ ಜೊತೆ ಹೊಂದ್ಕೊಂಡು ತರಕಾರಿ ತಿನ್ನುವಾಗ ಸಪ್ಪೆ ಸಪ್ಪೆ ಅನ್ನಿಸ್ದೆ ಟೇಸ್ಟಿಯಾಗೂ ಸಹ ಇರುತ್ತೆ. ಹಾಗೆ ನನ್ನ ಹತ್ರ ಫ್ರೋಝನ್ ಬಟಾಣಿ ಇತ್ತು, ಅದನ್ನು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪಿನ ಪೇಸ್ಟು, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಅದನ್ನು ಸೇರಿಸ್ಕೊಂಡಾದ್ಮೇಲೆ 2 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಹಾಗೆಯೇ ಇದೆಲ್ಲ ಬೆಂದಾದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಹೆಚ್ಚೆಲ್ಲ ಏನು ಮಸಾಲ ಬೇಕಾಗಿರಲ್ಲ. ಗರಂ ಮಸಾಲ ಒಂದು ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಮುಂಚೆನೇ ನಾನು ಹಾಫ್ ಆನ್ ಅವರ್ ಮುಂಚೆ ಬಾಸ್ಮತಿ ರೈಸನ್ನು ನೆನೆಸ್ಬಿಟ್ಟಿಟ್ಟಿದ್ದೆ. ನಾರ್ಮಲ್ಲು ಊಟಕ್ಕೆ ಬಳಸ್ತಕ್ಕಂಥ ಮಸೂರಿ ರೈಸ್ ಬರುತ್ತಲ್ಲ, ಅದರಲ್ಲೂ ಸಹ ನೀವು ಮಾಡ್ಕೊಬೋದು. ನಾನಿಲ್ಲಿ ಬಾಸ್ಮತಿ ರೈಸನ್ನು ಬಳಸ್ಕೊಂಡಿದ್ದೆ, ಟೇಸ್ಟು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಹಾಗೆಯೇ 1:2 ರೇಷನಲ್ಲೇ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ರೈಸೂ ಎಲ್ಲೋ ಸ್ಟಿಕ್ಕಿ ಆಗದೆ ತುಂಬ ಹುಡಿಯಾಗಿ ಬಂದಿತ್ತು. ಈಗೆಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ 1 ಪಾಟ್ ರೆಸಿಪಿ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಹಾಗೆಯೇ ತುಂಬ ಹೆಲ್ದಿ ರೆಸಿಪಿ ಅನ್ಬೋದು. ಟೇಸ್ಟು ಅಷ್ಟೇ ತುಂಬ ರುಚಿಯಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ, ಹೆಲ್ದಿಯಾಗಿರ್ತಕ್ಕಂಥ, ಹಾಗೆ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಎಲ್ಲನೂ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸೇ. ನೀವು ಕೂಡ ನಾಳೆನೇ ಟ್ರೈ ಮಾಡಿ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡೋರಿದ್ದಾರೆ ಅವರಿಗೆಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.